ದಕ್ಷಿಣಾಪಥೇಶ್ವರ ಇಮ್ಮಡಿ ಪುಲಕೇಶಿ ಚಾಲುಕ್ಯರ ಹೆಮ್ಮೆ. ಭಾರತದ ಇತಿಹಾಸದಲ್ಲಿ ದಕ್ಷಿಣ ಭಾರತದ ಕೀರ್ತಿಪತಾಕೆಯನ್ನು ಹಾರಿಸಿದ ಅಪ್ರತಿಮ ವೀರ ಎಂದರೆ ಬಾದಾಮಿ ಚಾಲುಕ್ಯ ವಂಶದ ಇಮ್ಮಡಿ ಪುಲಕೇಶಿ. ಅವರ ಜೀವನ ಮತ್ತು ಸಾಧನೆಗಳ ಒಂದು ನೋಟ ಇಲ್ಲಿದೆ. ಬಾಲ್ಯ ಮತ್ತು ಅಧಿಕಾರಕ್ಕೆ ಏರಿಕೆ. ಮೂಲ ಹೆಸರು ಏರೆಯ. ಹಿನ್ನೆಲೆ: ಚಾಲುಕ್ಯ ರಾಜ 1ನೇ ಕೀರ್ತಿವರ್ಮನ ಪುತ್ರ. ಸಂಘರ್ಷ: ತಂದೆಯ ಮರಣದ ನಂತರ ಚಿಕ್ಕಪ್ಪ ಮಂಗಳೇಶನೊಂದಿಗೆ ಅಧಿಕಾರಕ್ಕಾಗಿ ಹೋರಾಟ ಮಾಡಬೇಕಾಯಿತು. ಪಟ್ಟಾಭಿಷೇಕ: ಕ್ರಿಶ. 610ರಲ್ಲಿ ಸಿಂಹಾಸನ ಏರಿದರು. ಸಾಮ್ರಾಜ್ಯ ವಿಸ್ತರಣೆ: ಇಮ್ಮಡಿ ಪುಲಕೇಶಿಯ ಕಾಲದಲ್ಲಿ ಚಾಲುಕ್ಯ ಸಾಮ್ರಾಜ್ಯವು ದಕ್ಷಿಣ ಭಾರತದ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಿತು. ಸೋಲಿಸಲ್ಪಟ್ಟವರು ಕದಂಬರು, ಅಳೂಪರು, ಗಂಗರು, ಚೋಳರು, ಕೇರಳರು ಮತ್ತು ಪಾಂಡ್ಯರು. ವ್ಯಾಪ್ತಿ: ಇಂದಿನ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರಪ್ರದೇಶದ ಬಹುಭಾಗಗಳು ಇವರ ಆಳ್ವಿಕೆಗೆ ಒಳಪಟ್ಟಿದ್ದವು. ರಾಜಧಾನಿ: ಬಾದಾಮಿ, ವಾತಾಪಿ. ಹರ್ಷವರ್ಧನನ ವಿರುದ್ಧದ ಐತಿಹಾಸಿಕ ವಿಜಯ: ಇದು ಪುಲಕೇಶಿಯ ಜೀವನದ ಅತ್ಯಂತ ದೊಡ್ಡ ಮೈಲಿಗಲ್ಲು. ಸ್ಥಳ: ನರ್ಮದಾ ನದಿ ತೀರ. ಫಲಿತಾಂಶ: ಉತ್ತರ ಭಾರತದ ದಿಗ್ವಿಜಯಿ ಹರ್ಷವರ್ಧನನನ್ನು ಸೋಲಿಸಿ ಅವನ ದಕ್ಷಿಣಾಭಿಮುಖ ಸಂಚಾರವನ್ನು ತಡೆದರು. ಬಿರುದುಗಳು: ಈ ಮಹಾನ್ ವಿಜಯಕ್ಕಾಗಿ ಇವರಿಗೆ ದಕ್ಷಿಣಾಪಥೇಶ್ವರ ಮತ್ತು ಪರಮೇಶ್ವರ ಎಂಬ ಬಿರುದುಗಳು ಲಭಿಸಿದವು. ಆಡಳಿತ ಮತ್ತು ಸಾಂಸ್ಕೃತಿಕ ಕೊಡುಗೆ: ಇಮ್ಮಡಿ ಪುಲಕೇಶಿ ಕೇವಲ ಯುದ್ಧಪ್ರಿಯನಲ್ಲದೆ ಕಲೆ ಮತ್ತು ಸಾಹಿತ್ಯದ ಪೋಷಕನೂ ಆಗಿದ್ದರು. ರವಿಕೀರ್ತಿ: ಇವರ ಆಸ್ಥಾನದ ಕವಿ ರವಿಕೀರ್ತಿಯು ಪ್ರಸಿದ್ಧ ಐಹೊಳೆ ಶಾಸನವನ್ನು ರಚಿಸಿದನು. ಇದು ಪುಲಕೇಶಿಯ ದಿಗ್ವಿಜಯಗಳನ್ನು ಸಾರುವ ಅಮೂಲ್ಯ ದಾಖಲೆ. ವಿದೇಶಿ ಸಂಬಂಧ: ಪರ್ಷಿಯಾದ ರಾಯಭಾರಿ ಪುಲಕೇಶಿಯ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಬಗ್ಗೆ ಉಲ್ಲೇಖಗಳಿವೆ. ಧರ್ಮ ಸಹಿಷ್ಣುತೆ: ಜೈನ ಧರ್ಮ ಮತ್ತು ಹಿಂದೂ ಧರ್ಮಗಳೆರಡಕ್ಕೂ ಸಮಾನ ಪ್ರೋತ್ಸಾಹ ನೀಡಿದ್ದರು. ಕೊನೆಯ ದಿನಗಳು: ಇವರ ಆಳ್ವಿಕೆಯ ಕೊನೆಯಲ್ಲಿ ಪಲ್ಲವ ರಾಜ ನರಸಿಂಹವರ್ಮನ್ ವಿರುದ್ಧದ ಯುದ್ಧದಲ್ಲಿ ಹಿನ್ನಡೆಯಾಯಿತು. ಆದರೂ ಇವರು ಹಾಕಿಕೊಟ್ಟ ಬಲಿಷ್ಠ ಬುನಾದಿ ಚಾಲುಕ್ಯ ವಂಶವನ್ನು ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿಸಿತು. ಸಂದೇಶ: ಇಮ್ಮಡಿ ಪುಲಕೇಶಿಯ ಶೌರ್ಯ, ಮುತ್ಸದ್ದಿತನ ಮತ್ತು ದೇಶಪ್ರೇಮ ಇಂದಿನ ಯುವಜನತೆಗೆ ದೊಡ್ಡ ಪ್ರೇರಣೆ. ದಕ್ಷಿಣ ಭಾರತದ ಸ್ವಾಭಿಮಾನದ ಸಂಕೇತವಾಗಿ ಅವರು ಎಂದಿಗೂ ನೆನಪಿನಲ್ಲಿರುತ್ತಾರೆ.